ಹಾಯ್ ಫ್ರೆಂಡ್ಸ್, KA15 ಫ್ಲೇವರ್ಸ್ನಲ್ಲಿ ನಾವಿವತ್ತು ಪಪ್ಪಾಯ ಕಾಯಿಯಿಂದ ಜಾಮ್ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಪಪ್ಪಾಯ ಕಾಯಿಯ ಸಿಪ್ಪೆನೆಲ್ಲ ತೆಗೆದು ಈ ಥರ ಉದ್ದುದ್ದವಾಗಿ ಹೋಲ್ ಮಾಡ್ಕೊಳ್ಬೇಕು. ನಂತರ ಹೋಳ್ಗಳನ್ನೆಲ್ಲ ಈ ಥರ ತುರಿಬೇಕು. ನಾನಿಲ್ಲಿ ಮೀಡಿಯಂ ಗಾತ್ರದ ಪಪ್ಪಾಯ ಯೂಸ್ ಮಾಡಿದ್ದೀನಿ. ಇದರಿಂದ ಸುಮಾರು ದೊಡ್ಡ ಕಪ್ಪಲ್ಲಿ 3 ಕಪ್ ಆಗುವಷ್ಟು ತುರಿ ಸಿಕ್ಕಿದೆ. ಇದನ್ನ ದಪ್ಪ ತಳದ ಬಾಣಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಈಗ ನಾವಿದಕ್ಕೆ ನೀರು ಹಾಕದೇನೆ ಒಂದು ಪ್ಲೇಟ್ ಮುಚ್ಚಿ ಸಣ್ಣ ಉರಿಲಿ ಬೇಯಿಸ್ಕೋಬೇಕು. ಪದೇ ಪದೇ ಹೀಗೆ ಇದನ್ನ ಕೈಯಾಡಿಸ್ತಾ ಇರಬೇಕು, ಇಲ್ಲಾಂದ್ರೆ ಇದು ತಳ ಹಿಡಿದ್ಬಿಡುತ್ತೆ. ಪಪ್ಪಾಯ ತುರಿಲಿರೋ ನೀರೆಲ್ಲ ಬಿಟ್ಕೊಂಡು ಒಂದು 10 ನಿಮಿಷಕ್ಕೆಲ್ಲ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಬೆಂದ್ಬಿಡುತ್ತೆ. ಈ ಥರ ಸಾಫ್ಟ್ ಆಗಿ ಬೆಂದ್ಮೇಲೆ ಇದಕ್ಕೆ 1 ಕಪ್ ಸಕ್ಕರೆ ಹಾಕಬೇಕು. ನಾನು ಬ್ರೌನ್ ಕಲರ್ ಸಕ್ಕರೆ ಹಾಕ್ತಾ ಇದ್ದೀನಿ. ನೀವು ಸಕ್ಕರೆ ಬದಲಿಗೆ ಬೆಲ್ಲದ ಪುಡಿನ ಸಹ ಹಾಕ್ಬೋದು. ಸಕ್ಕರೆ ಅಥವಾ ಬೆಲ್ಲ ಹಾಕಿದ ಮೇಲೆ ಲೋ ಫ್ಲೇಮಲ್ಲಿ ಈ ಥರ ಮಗ್ಚ್ತಾ ಇರಬೇಕು. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಸೈಡಲ್ಲೆಲ್ಲ ಈ ಥರ ನೀರಾಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆದಾಗ 2 ಟೀ ಸ್ಪೂನ್ ಆಗೋಷ್ಟು ನಿಂಬೆ ಹುಳಿನ ಹಾಕಬೇಕು. ಜಾಮ್ಗೆ ನಿಂಬೆಹಣ್ಣಿನ ರಸ ಸೇರಿಸೋದ್ರಿಂದ ಇದರ ರುಚಿ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೇನೆ ಇದು ಪ್ರಿಸರ್ವೇಟಿವ್ ಥರ ಕೆಲಸ ಮಾಡುತ್ತೆ. ಇದರಲ್ಲಿರೋ ನೀರೆಲ್ಲ ಕಂಪ್ಲೀಟಾಗಿ ಆರಿದ ಮೇಲೆ ಫ್ಲೇಮ್ ಆಫ್ ಮಾಡಿ ಆರೋದಕ್ಕೆ ಬಿಟ್ಟು ಇದನ್ನು ಒಂದು ಏರ್ ಟೈಟ್ ಡಬ್ಬಕ್ಕೆ ತುಂಬಿಸಿಟ್ಕೊಂಡ್ರೆ 1 ತಿಂಗಳವರೆಗೂ ಇದನ್ನು ಯೂಸ್ ಮಾಡಬಹುದು. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೂ ಈ ಲಿಂಕ್ನ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.